ಕಂತ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ಕೂಡ ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಕೆಲವು ಮಾತುಗಳನ್ನು ನಿಮಗೂ ನಮಗೂ ಎಲ್ರಿಗೂ ತಿಳಿದಂಗೆ ಕಳೆದ 10ನೇ ತಾರೀಕು ಹಿರಿಯ ರಾಜಕಾರಣಿ ಹಿರಿಯ ಮುತ್ಸದ್ದಿಯಾದಂಥ ನಮ್ಮ ಬಂಧುಗಳು ಅಂದರೆ ನಮ್ಮ ಬಾಂಬೆಯಿಂದ ಇರ್ತಕ್ಕಂಥ ವ್ಯಕ್ತಿಗತವಾಗಿ MC ನೀಲಕಂಠೇಗೌಡರು ಜೀವನಂತರಾಗಿದ್ರು ಎಲ್ರಿಗೂ ತಿಳಿದ ವಿಷಯ. ಅಷ್ಟೇ ಅಲ್ಲ, ನೀವು ಪ್ರತಿಯೊಂದು ಗಮನಿಸ್ತಾ ಇದ್ದೀರಾ. 10ನೇ ತಾರೀಕಿನಿಂದ ಸುಮಾರು 5-6 ದಿವಸದವರೆಗೂ ಕೂಡ ಅವತ್ತು ಅಂತಿಮ ಸಂಸ್ಕಾರಕ್ಕೆ ಮುಳಬಾಗ ತಾಲೂಕಲ್ಲ, ಕೋಲಾರ ಜಿಲ್ಲೆ ಅಲ್ಲ, ಬೆಂಗಳೂರಿನಿಂದ ಅಲ್ಲ, ತಮಿಳುನಾಡು ಕೂಡ ಬಂದಿತ್ತು, ಖಾಲಿ ಆಂಧ್ರದಿಂದ ಕೂಡ ಅಲ್ಲ. ಸುಮಾರು ತಮಿಳುನಾಡು ಸ್ಟೇಟ್ನಿಂದ ಕೂಡ ಅವರ ಅಭಿಮಾನಿಗಳು ಬಂದಿದ್ರು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಟೈಪ್ ಸಹಸ್ರಾರು ಜನ ಬಂದ್ಬಿಟ್ಟಿದ್ರು. ಯಾಕೆ ಬಂದು ಅರ್ಥಸರ್ಪಣೆ ಆಗ್ಬೋದು, ಶ್ರದ್ಧಾಂಜಲಿ ಆಗ್ಬೋದು, ಅವರ ಸಂದೇಶವನ್ನು ಅರ್ಪಿಸಿ ಹೋಗಿದ್ದಾರೆ. ಇಲ್ಲಿ ಇರುವುದು ಏನಪ್ಪ ಅಂದರೆ, ನಾವಿಲ್ಲಿ ಈ ಕಾರ್ಡ್ಸ್ ಹೊರಸಿಲ್ಲ. ಸಾಮಾನ್ಯವಾಗಿ ಕಾರ್ಯಕ್ರಮ ಬಂದಾಗ ಕಾರ್ಡ್ಸೋದು ಇದು ಆಹ್ವಾನ ಪತ್ರಿಕೆ ಆಯಿತು. ಸುಮಾರು ಸಾವಿರಾರು ಜನ ಬಂದಿದ್ದಾರೆ. ಪರೋಕ್ಷವಾಗಿ ಗುರುತಿದ್ದವರು ನಮಗೆ ಹುಡುಗರು ಕೆಲವರು ಗುರುತಿದ್ದಾರೆ, ಕೆಲವ್ರಿಗೆ ಪರಿಚಯ ಇರಲಿಲ್ಲ. ಅಂಥವ್ರಿಗೆ ಕೆಲವರು ಕೊಟ್ಬಿಡೋದು, ಆಮೇಲೆ ಅವ್ರು ಏನು ಅನ್ಕೊತಾರೆ, ನೋಡಪ್ಪ ನಮಗೆ ಯಾರು ಹೇಳಿಲ್ಲ ಅಂತಾರೆ. ಅದಕ್ಕೆ ನಾವೆಲ್ಲ ಮಾತಾಡಿಕೊಂಡು ಮಾಧ್ಯಮದ ಮುಖಾಂತರವಾಗಿ ಇದನ್ನು ಸ್ವಲ್ಪ ಸಂದೇಶ ಕೊಟ್ಬಿಡೋಣ ಅಂತ ಒಂದು ತೀರ್ಮಾನ ಮಾಡಿಕೊಂಡು, ಅದಕ್ಕೆ ನಿಮ್ಮ ಕೆಲವು ಆಹ್ವಾನ ಕೊಟ್ಟು ಕರೆದಿದ್ದು. 20ನೇ ತಾರೀಕು ಅವರ 11ನೇ ಪುಣ್ಯತಿಥಿ ಕೊಟ್ಟಿದ್ದೀವಿ, ವೈಕುಂಠ ಸಮಾರಾಧನೆ ಇಟ್ಕೊಂಡಿದ್ದೀವಿ. ಆವತ್ತು ರಾತ್ರಿ ಒಂದು ಅವ್ರು, ಯಾಕಂದರೆ ಅವ್ರು ಸ್ವಲ್ಪ ಕಲಾಭಿಮಾನಿಯಾಗಿದ್ದರು. ಪ್ರತಿಯೊಂದು ಅವ್ರ ಜೀವಿತದಲ್ಲಿ ಪ್ರತಿಯೊಂದು ಲೈಫ್ನಲ್ಲೂ ಕೂಡ ನನಗೆ ಹೇಳ್ತಾ ಇದ್ರು, ಈ ರಾಮಾಯಣ ಮಹಾಭಾರತ ಕೆಲವು ಸೀಕ್ವೆನ್ಸ್ಗಳು ಅಂದರೆ ನಮ್ಮ ಜೀವನಕ್ಕೆ ಬೇಕಾದಂಥ ಸೀಕ್ವೆನ್ಸ್ಗಳನ್ನು ಆರಿಸ್ಕೊಳ್ತಾ ಇದ್ರು. ಅದರಲ್ಲಿ ಇಂಥ ಸನ್ನಿವೇಶದಲ್ಲಿ ನಿಂತಾಗಿದೆ. ಯಾಕಂದರೆ ಅದು ರಾಜಕೀಯಕ್ಕೂ ಉಪಯೋಗ ಆಗುತ್ತೆ, ನಮ್ಮ ಸ್ವಂತ ಲೈಫ್ಗೂ ಅನುಕೂಲ ಆಗುತ್ತೆ ಅಂತ ಹೇಳ. ಅದಕ್ಕೋಸ್ಕರ ನಮ್ಮ ಹುಡುಗ, ನಮ್ಮ ಪ್ರಭು ಹೇಳ್ದ, ಅವ್ರಿಗೆ ನಾನು ಇದು ಅವ್ರ ಕಲಾಭಿಮಾನ ಜಾಸ್ತಿ, ನಾಟಕಗಳು ಜಾಸ್ತಿ, ಆಮೇಲೆ ಯಾವತ್ತನ ಬೇರೆ ಸಾರ್ಥಕತೆ ಮಾಡ್ಕೊಳ್ಳೋಣ, ನಾಟಕಗಳು ಆಡ್ಬಿಡೋಣ ಅಂತ. ಅದಕ್ಕೋಸ್ಕರ ನಾವು ನಾಟಕ ಕಲಾಕಾರರಲ್ಲಿ ಇವ್ರಲ್ಲಿ 2-3 ಇದಿತ್ತು ಮಾಡ್ತಾಯಿದ್ವು. ಆದರೆ ಏನೋ ಸ್ಪೆಷಲ್ ಆಗಿ ಸ್ವಲ್ಪ ರೆಡಿ ಮಾಡೋಣ ಅಂತ ಯಾವುದೋ ಡಿಜಿಟಲ್ಲು ಟೈಪ್ ಯಾವುದೋ ಒಂದಾಗಿ ಅದೆಲ್ಲ ರೆಡಿ ಮಾಡಿ ಅದನ್ನು ತಿಂದ್ವಿ. ಕಲಾಕಾರರು ಕೂಡ ಮೈನ್ ಅವರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಮೈನಲ್ಲಿ 3 ನೆಲೆಗಳಲ್ಲಿ ಯಾರು ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದು ಸ್ವಲ್ಪ ಅನುಭವ ಇದ್ದಾರೆ ಅವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಇಂಪಾರ್ಟೆಂಟಾಗಿ ಅವತ್ತು ನಿಮಗೆ ಇದು ಕೊಡ್ತೀವಿ. ನೀವೆಲ್ಲರೂ ಕೂಡ ಅವತ್ತು ನೀವು ಬಂದು ಬರ್ತೀರ ಅಂತ ನನ್ನ ಹೇಳ್ಕೊಂಡಿದ್ದೀನಿ. ಇದೇ ಮುಖಾಂತರ ಇವಾಗ ಹೇಳ್ತಾ ಇರೋದೇನೆಂದರೆ, ಮೊನ್ನೆ ಅವರ ಅಂತಿಮ ಸಂಸ್ಕಾರಕ್ಕೆ ಯಾರು ಬಂದು ಅವರ ಆತ್ಮಕ್ಕೆ ಶಾಂತಿ ಒಂದು ಹೋಗಿದ್ದಾರೋ ಅವ್ರಿಗೆಲ್ರಿಗೂ ನಾವು ಬೇಡ್ಕೊಳ್ಳೋದು ಏನೆಂದರೆ, 11ನೇ ದಿವಸ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕಾಗಿ ವಿನಂತಿಗೊಳಿಸೋದು.